ಕಡಿಯಕ್ ಹೋಗ್ತಿದಿ? ಅಲ್ಲೋ ಮಾವ, ನೀನರ ಯಾಕೆ ಏರ್ಸ್ಕೊಂಡಿ ವಂಕಿನ? ಕಿಸ್ಬಾಯ ಇಲ್ಲೇ ಸಿರ್ರವ್ ನಾನು ಏನು ಕೋರ್ಲವ ಮಗ, ನೀನು ಹತ್ತಿನಾಂತ ಕೂಗ್ತೀಯಲ್ಲ. ಅಲ್ಲೋ ಶೆಟ್ಟಿ, ಏನೋ ಒಂದು ತಿಳಿಲಾರ್ದ ಮಾತಾಡಿದೆ, ಅದನ್ನ ಇಷ್ಟೆಲ್ಲ ಮಾತಾಡ್ತೀಯಲ್ಲ. ಅಲ್ಲ, ಈ ಬೀರಿನ ಹಕ್ಕಿಕತರ ಏನಾಯ್ತು ಮಾವ? ಮತ್ತ ಈ ಮಗಂದು ಹಕ್ಕಿಕತಿ ದೊಡ್ಡದೈತಿ. ಮಗ ತನ್ನ ಮಗಳಿಗೆ ಶಾಲೆ ಕಲಿಸ್ತೀನಿ ಅಂತೇಳಿ ನನ್ನ ಕಡೆ 20,000 ರೂಪಾಯಿ ಸಾಲ ಓದಿದ್ನ. ಇಲ್ರಿ ಅಪ್ಪ, ನಾನು 20,000 ರೂಪಾಯಿ ಸಾಲ ಇಸ್ಕೊಂಡಿಲ್ರಿ ಅಪ್ಪ. ಇವತ್ತು ಇಸ್ಕೊಂಡಿದ್ದು ಬರೀ 10,000 ರೀ ಅಪ್ಪ, 10,000. ಏ ಬೀರಣ್ಣ, ಹಂಗೆಲ್ಲ ಸುಳ್ಳ ಮಾತಾಡಕ್ ಹೋಗ್ಬೇಡಪ್ಪ. ಇಲ್ಲಿ ಸ್ಟಾಂಪ್ ಪೇಪರ್ ಮ್ಯಾಗ ಸಹಿ ಮಾಡಿದಿ, ಬೇಕಾದ್ರೆ ನೋಡು. ನೀ ಇಸ್ಕೊಂಡಿದ್ದು 20,000 ರೂಪಾಯಿ. ಮಾವ ತೆಗಿಯಾಕತ್ತೀನಿ ತಡಿ. ಮಾವ ಇಲ್ಲೈತ್ ನೋಡಿ, ಸಿಕ್ತ. ಬೀರಬಲ್ಯನ ಖಾತೆ ರೊಕ್ಕ ಇಸ್ಕೊಂಡಿದ್ದು 10,000 ರೂಪಾಯಿ. ಮತ್ತಿನ್ನ ಅದಕ್ಕೆ ಚಕ್ರ ಬಡ್ಡಿ 7,000 ರೂಪಾಯಿ. ಮತ್ತಿನ್ನ ಕಿರಾಣಿ ಬಾಕಿ 3,000 ರೂಪಾಯಿ. ಎಲ್ಲ ಸೇರಿದ್ರ ಟೋಟಲ್ 20,000 ರೂಪಾಯಿ ಆತೇನಪ್ಪ. ನಾವ್ಯಾಕೆ ಸುಳ್ಳು ಲೆಕ್ಕ ಬರೆಯಕ್ ಹೋಗುನೋ ಬೀರಪ್ಪನ? ಹಂಗೇನಾರ ಸುಳ್ಳು ಲೆಕ್ಕ ಬರೋದು ಅನ್ಯದ ರೊಕ್ಕ ತಿಂದೆಪ್ಪ ಅಂತಂದ್ರ ಮುಂದಿನ ಜನ್ಮದಾಗ ಹಂದಿಯಾಗಿ ಉಡ್ತಾರಂತವ್ರು. ನಾವು ಹಂದಿಯಾಗಿ ಉಡ್ತೀವಿ ಅಲ್ಲೇ. ನಿನಗಲ್ಲೋ ಮಾವ, ನಿನಗಲ್ಲ. ಹಂಗ ಅನ್ಯದ ರೊಕ್ಕ ತಿಂದೋರು ಹಂದಿಯಾಗಿ ಉಡ್ತಾರಂತ ಹೇಳಿದ್ಯಾ ಬೀರಣ್ಣಗ? ಹೇಳ್ತೀನಿ ಮಾವ, ಹೇಳ್ತೀನಿ ನೋಡಪ್ಪ ಬೀರಣ್ಣ, ತೌಡು ಕುಟ್ಟುದ್ರಾಗ ಇನ್ನೇನ್ ಅರ್ತಿಲ್ಲ ಏನಪ್ಪ. ಬಡ 20,000 ರೂಪಾಯಿ ಎನಸು ನಮ್ಮ ಮಾವನು ನಿನ್ನ ಮನಿ ಬಿಡಿಸ್ಕೊಂಡು ಹೋಗಪ್ಪ. 20,000 ನಾನು ಎಲ್ಲಿಂದ ತರ್ಲಿ ಗುಂಡಣ್ಣ, ಎಲ್ಲಿಂದ ತರ್ಲಿ? ಸಾಯುವಂತ ಹಸಿ ಬಾಲಂತಿಗೆ ಒಂದು ಕಪ್ ಚಾ ಮಾಡಿ ಕುಡಿಸ್ಬೇಕಂದ್ರ 1 ರೂಪಾಯಿ ಇಲ್ಲ ಈ ಬಡವಗ. ಅಂತದ್ರಾಗ 20,000 ತಂದು ನಾ ಎಲ್ಲಿಂದ ಕೊಂಡೋಯಪ್ಪ ಈ ಸೌಕರ್ಯಗ? ದೇವ್ರು ಇಂತ ಹೊತ್ತು ತರಬಾರ್ದಾಗಿತ್ತು ಈ ಬಡವರಿಗೆ. ಸಂಗವಕ್ಕ, ನೀನ ನನ್ನ ಪಾಲಿನ ದೇವ್ರಿದ್ದಂಗವ ಯವ್ವ. ನೀನರ ಶೆಟ್ರಿಗೆ ಹೇಳು, ನಮ್ಮಂತ ಬಡವ್ರನ್ನ ಉಳಿಸಾಕಿ ಹೇಳವ್ವ. ಏನಾರ ಮಾಡಿ ನನ್ನ ಮನಿನ ನನಗ ಕೊಡಿಸುವಂಗ ಮಾಡವ್ವ, ನನಗ ಕೊಡಿಸುವಂಗ ಮಾಡು. ಅಯ್ಯೋ ಸಣ್ಣಗಾತ ಬಿಡು. ಅಲ್ಲ, ನೀನು ಹೇಳ್ದಂಗ ನಾವು ಕೇಳಾಕ ಅವೇನು ನನಗೆ ಮಾಡ್ಕೊಂಡು ಗಂಡ ಅಲ್ಲ. ಅದೇನು ಕೇಳ್ತೀನಿ ನೀನೇ ಕೇಳ್ಬಿಡು ಯಪ್ಪ, ನೀನೇ ಕೇಳ್ಬಿಡು. ಇಲ್ಲವ್ವ, ನೀ ಹೇಳಿದಂದ್ರ ಈ ಶೆಟ್ರು ನಿನ್ನ ಮಾತು ಕೇಳ್ತಾರೆ ಅವ್ವ, ಕೇಳ್ತಾರ. ಹೆಂಗಾರ ಮಾಡಿ ನಮ್ಮಂತರ ಬಡವ್ರನ್ನ ಉಳಿಸ್ರಿ ಅವ್ವ, ಉಳಿಸ್ರಿ. ಈ ಅವ್ರವ್ ಬಂದು ಹಿಡಿದಾಟ ಬಿಡು ಮಗ ಆಗ ನಮ್ಗೆ ಹೋಗ್ತಾನೆ ಏನು ಹುಂಚಿಪ್ಪ ತನ್ನ ಮಕ್ಕ. ಜಳ ನಮ್ಮ 20,000 ರೂಪಾಯಿ ಎನಸು ನೀನು ಕೀಲಿಕಾಯಿ ನೀ ಹೋಗುಂಡೆ. ಮಾವ ಎಲ್ಲ ಸಾಮಾನು ಹೊಲಗ ಕೀಲಿ ಹಾಕೊಂಬಂದಿಲ್ಲ. ಸಾಮಾನು ಅನ್ನಕರ ಏನದಾವ ಅವ್ರ ಮನ್ಯಾಗ? ಅವ ಸಣ್ಣ 6 ಮಕ್ಕಳು, ಬೇಕು ಹಸಿ ಬಾಣತಿ, ಎಲ್ಲಾರನು ಹೊರಗೆ ದೇಪಿ ಜೋಡಿ ಕಿಲಿ ಜಡ್ಕೊಂಡ್ ಬಂದೀನಿ. ಅನ್ಬೇಕು ನಿನಗ ನೋಡ್ಲೆ. ನೀನ್ಯಾವ ಮಾವ? ಪಾಪ ಸಣ್ಣ ಹುಡುಗರು ಗೋಳ್ಯಾಡೋದು ನೋಡಿದ್ರ ನಮ್ಮ ಹೊಟ್ಯಾಗ ಬೆಂಕಿ ಬಿದ್ದಂಗ ಆಕ್ಕತಿ. ಆದ್ರೆ ಏನು ಮಾಡೋದು? ಸೇರಿನಲ್ಲೇ ನಿನ್ನ ಹಂತ್ಯಕ್ಕ ಯಮದರ್ಶನ ದೂತನಾಗಿ ಇನ್ನ ಏನೇನು ಕರ್ಮ ಅನುಭವಿಸ್ಬೇಕು ಯಾರಿಗ್ ಗೊತ್ತು? ಗೊಂಡೆ ಆ ಧರ್ಮ ವಿಚಾರ ನಿನ್ ತಲೆಗೆ ಹಾಕ್ಕೊಂತ ಮಗನು ತಲೆ ಹೀಟಾಗಿ ಬ್ಲಾಕ್ ತಾಗಿತ್ತು ಮೊದಲು ಕಿತ್ತಲ್ಲ. ಅಪ್ಪ ಹಾಳಾಗೋಯ್ತಪ್ಪ, ನಮ್ಮ ಮನೆ ಹಾಳಾಗೋಯ್ತು.
ಈ ಶೆಟ್ರು ಆಳುಗಳು ನಮ್ಮನ್ನೆಲ್ಲ ಹೊರಗೆ ಹಾಕಿ ಕಿಲಿ ಹಾಕಿದ್ರು. ಅವನ್ನ ರಟ್ಟಿ ಕಿತ್ತಿ ಹೊರಗೆ ಹೋಗಿದ್ರು. ಅವ್ವ ಮೊದಲ ಬ್ಯಾಂಡ್ ಇದ್ದವಳು ತಂಡ್ಯಾಗ ಗಡ ಗಡ ನಡಿಗಿ ಸತ್ತು ಹೋದ್ಲಪ್ಪ. ನಮ್ಮವ್ವ ಸತ್ತು ಹೋದ್ಲು. ಸಾಂಗು ಇದೇನು ಬಾ ಮಾಡೋ ತಿಬ್ಲಾಟ ಬ್ಯಾನ್ ನಡಿ ಹೋಗ ನಡಿ ಸಾಂಗು ನಡಿ ನಡಿ ಹೋಗ ನಡಿ. ಪಾರ್ವತಿ ಪಾರ್ವತಿ ನಮ್ಮನ್ನೆಲ್ಲ ಆಗಲಿ ಹೋದಲ್ವಾ, ನಮ್ಮನ್ನೆಲ್ಲ ಆಗಲಿ ಹೋದಿ. ಮಕ್ಕಳನ್ನ ಮಾಡ್ಕೊಂಡು ಗಂಡನ್ನ ಪರದೇಶಿಯನ್ನಾಗ ಮಾಡಿ ನೀವು ಹೊಂಟ ಬಿಟ್ಟಲ್ವಾ, ಹೊಂಟ ಬಿಟ್ಟಿ. ಅಯ್ಯೋ ದುರ್ವಿಧಿಯೇ, ಬೆಂಕಿ ಹಚ್ಬೇಕ್ರಿ ನನ್ನ ಬಂಡು ಮಾಡಕ, ಬೆಂಕಿ ಹಚ್ಬೇಕು. ಏ ಶೆಟ್ಟಿ, ಬಂಗಾರದಂತ ನನ್ನ ಮನೆಯನ್ನು ಮುರಿದಿ ನನ್ನ ಹೆಂಡತಿ ಸಾವಿಗೆ ನೀಲ ಕಾರಣಾದಿ. ನನ್ನ ಒಂದು ಮನೆಯನ್ನ ಕಿತ್ತುಕೊಂಡು ಹೆಣ್ಣು ಮಕ್ಕಳನ್ನ ಪರದೇಶಿಯನ್ನಾಗಿ ಮಾಡಿ. ಶೆಟ್ಟಿ ನೀನು ಹೊಳಗೊತ್ತಿ, ಶೆಟ್ಟಿ ನೀನು ಹೊಳಗೊತ್ತಿ. ಈ ಬಡವಳಿ ಶಾಪ ನಿನಗೆ ತಟ್ಟಿದ ಬಿಡಂಗಿಲ್ಲ ಶೆಟ್ಟಿ, ನಿನಗೆ ತಟ್ಟಿದ ಬಿಡಂಗಿಲ್ಲ.